ಸತ್ಯಾನಾಶ ಆಗ್ತದೆ. ಅವ್ರ ಮಾತು ಎತ್ತಿದ್ರೆ ಏನ್ ಹೇಳ್ತಾರೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೂ ಮಾಡಿಲ್ಲ. ಆದರೆ ನೋಟ್ ಬಂದಿ ಮಾಡಿ, ಡೀಸೆಲ್ ಪ್ರೈಸ್ ಏರಿಸಿ, ಪೆಟ್ರೋಲ್ ಡೀಸೆಲ್ LPG ಎಲ್ಲ ಕಿಮ್ಮತ್ಗಳು ಏರಿಸಿ ನೀವು ಎಲ್ಲರೂ ಸತ್ಯಾನಾಶ ಮಾತ್ರ ಮಾಡಿದ್ರಿ. सबका साथ सबका विकास, गरीबों का सत्यानाश. ಈ ಕೆಲಸ ಮಾಡೋರು ಏನಿದೆ ಇವತ್ತು ಡೀಸೆಲ್ ಬೆಲೆ ಏನಿದೆ? 90 ರೂಪಾಯಿ. ನಮ್ಮ ಕಾಲದಲ್ಲಿ ಇರ್ತಕ್ಕಂಥದ್ದು ಅದು ಕೇವಲ 45 ರೂಪಾಯಿ. ಪೆಟ್ರೋಲು 52 ರೂಪಾಯಿ, ಈಗ ಎಷ್ಟಿದೆ? 100 ರೂಪಾಯಿ ಮೇಲಿದೆ. LPG 414 ರೂಪಾಯಿ, ಈಗ ಎಷ್ಟಿದೆ? 1100 ರೂಪಾಯಿ. ಹೇಳಿ, ಯಾರು ಸುಳ್ಳಾಡ್ತಾರೆ ಹೇಳಿ? ನಮ್ಮ ಕಾಲದಲ್ಲಿ ಹೋಲಿಸಿದ್ರೆ 3 ಪಟ್ಟಾಗಿದೆ ಈಗ. ಮತ್ತು ಕ್ರೂಡ್ ಆಯಿಲ್ ಅಂತ ಇರ್ತದೆ, ಅದರಿಂದ ಪೆಟ್ರೋಲ್ ಡೀಸೆಲ್ LPG ತಯಾರಾಗ್ತದ, ಅದು ಹೊರದೇಶದಿಂದ ತರಿಸ್ತಾರೆ. ಅದರ ಕಿಮ್ಮತ್ತು ಎಷ್ಟಿದೆ? ನಮ್ಮ ಕಾಲದಲ್ಲಿ 100 ಮೇಲಿತ್ತು, ಈಗ 50-60 ರೂಪಾಯಿ ಇದೆ. ಆದ್ರೆ ಕಿಮ್ಮತ್ತುಗಳು ಮಾತ್ರ ಬೇರೆ, ಗಗನಕ್ಕೇರಿವೆ. ಇಂಥ ಜನ, ಇಂಥ ಮೋದಿಯವರು ದೇಶಕ್ಕೆ ಸುಳ್ಳು ಹೇಳಿ ಇವತ್ತು ಎಲ್ಲರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ನಿಮ್ದೆಲ್ಲ ಶ್ರೀಮಂತರು ದುಡ್ಡು ತಗೊಂಡು ಬಡವರಿಗೆ ಹಂಚ್ತಾರೆ, ಮುಸಲ್ಮಾನರಿಗೆ ಹಂಚ್ತಾರೆ, ಯಾರ ಹತ್ರ ಜಾಸ್ತಿ ಮಕ್ಕಳವ ಅವ್ರಿಗೆ ಹಂಚ್ತಾರೆ. ಎಲೆ ಹಳ್ಳಿಗೆ ಯಾವ ಶ್ರೀಮಂತ ಇದ್ದಾನಪ್ಪ? ಎಲ್ಲೋ ಒಂದು 10 ಎಕರೆ 20 ಎಕರೆ, ಭಾಳ ಆದ್ರೆ 50 ಎಕರೆ ಯಾರಿಗಾರ.